ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಲ ನಮ್ಮ ವೈವಿಕೇನ್ ಹೊಸದಲ್ಲಿ ಸ್ಪೆಷಲ್ ಅಂತಂದ್ರೆ ಬ್ಲೌಸ್ ಪೀಸ್ಗಳು. ಯಾಕಂದ್ರೆ ಮಕ್ಕದ್ದು ಮತ್ತೆ 1 ಮೀಟರ್ ಕರೆಕ್ಟ್ ಆಗಿ ಕಟ್ ಮಾಡಿಸಿ ಮ್ಯಾನುಫ್ಯಾಕ್ಚರಿಂಗ್ ತಂದಿರುವಂತಹ ಪೋಚಂಪಲ್ಲಿಯ ಒಂದು ಬ್ಲೌಸ್ ಪೀಸ್ಗಳು ಮತ್ತೆ ಕಲಂಕಾರಿ ಬ್ಲೌಸ್ ಪೀಸ್ಗಳು ತುಂಬಾ ಚೆನ್ನಾಗಿದ್ದಾವೆ. ಇದು ಎಲ್ಲಾ ಸೀರೆಗಳಿಗೂ ಮ್ಯಾಚಿಂಗ್ ಆಗುತ್ತೆ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಒಂದು ಎಪಿಸೋಡ್ ನಲ್ಲಿ ಕೆಲವು ಸೀರೆಗಳನ್ನು ತೋರಿಸ್ಬಿಟ್ಟು ಮ್ಯಾಚಿಂಗ್ ಮಾಡಿ ತೋರಿಸಿದಾಗ ನನಗೆ ಖುಷಿ ಆಯ್ತು. ಅಯ್ಯೋ, ಇಷ್ಟು ಸೀರೆಗಳಿಗೆ ಸ್ವಲ್ಪ ಮ್ಯಾಚಿಂಗ್ ಮಾಡೋ ಸೀರೆ ಬ್ಲೌಸ್ಗಳೇ ನನ್ನ ಹತ್ರ ಇಲ್ವಲ್ಲ ಅಂತ ಅನಿಸ್ತು. ಹಾಗಾಗಿ ಮತ್ತೆ ಬ್ಲೌಸ್ ಪೀಸ್ಕೊಳ್ತಾರೆ, ಮತ್ತೆ ಸ್ಟಾಕು ಆಗೋಗಿತ್ತು ಆಸ್ ಯೂಶುವಲ್. ಹಾಗಾಗಿ ಎಲ್ಲ ಬ್ಲೌಸ್ಗಳನ್ನು ತರಿಸಿದ್ದೀನಿ, ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ. ಇದು ನೋಡಿ, ಫುಲ್ ಇದು ಇಕ್ಕತ್ತು ಸೀರೆಗಳು, ಪೋಚಂಪಲ್ಲಿ ಕಾಟನ್, ಪ್ಯೂರ್ ಕಾಟನ್ ಇರುತ್ತೆ ಇದು. ಮತ್ತೆ ಪಕ್ಕ 1 ಮೀಟರ್ ಇರುತ್ತೆ. ಮೆಷರ್ಮೆಂಟ್ ಅಲ್ಲಂತೂ ನಿಮಗೆ ಸಂದೇಹವೇ ಇಲ್ಲ. ದೊಡ್ಡ ಪನ್ನ ಬೇರೆ ಆರಾಮ್ಸೆ ಉಟ್ಕೋಬಹುದು. ಇದು ಇಷ್ಟಿರುತ್ತೆ ನೋಡಿ, 1 ಮೀಟರ್ ಇಷ್ಟಿಗೆ. ನನಗೆ ಇಷ್ಟಕ್ಕೆ 1 ಮೀಟರು, ಇನ್ನೂ ಇಷ್ಟಿದೆ, ಆರಾಮ್ಸೆ ಇರುತ್ತೆ 1 ಮೀಟರು. ತುಂಬಾ ಚೆನ್ನಾಗಿರುತ್ತೆ. ಇದರ ಬೆಲೆ ನಿಮಗೆ ಎಷ್ಟು? 50 ರೂಪಾಯಿ, 150 ರುಪೀಸ್ ಆಗುತ್ತೆ ಇದರ ಬೆಲೆ. ನಿಮಗೆ ಇದರ ಬಗ್ಗೆ ಶಿಂಕ್ ಆಗುತ್ತಾ ಅಂತ ಏನೂ ಬೇಸರ ಬೇಡ. ಯಾಕಂದ್ರೆ ಇವೆಲ್ಲನೂ ಸಹ ಯಾವಾಗಲೂ ಅಷ್ಟೇ, ಕತ್ತು ಆಗಲಿ ಕಲಂಕಾರಿ ಆಗಲಿ, ಅದೊಂದು ಸ್ವಲ್ಪ ಕಾಟನಲ್ಲಿ ಯಾವಾಗಲೂ ಅಷ್ಟೇ ಒಂದು ಸಲ ನೀರಲ್ಲಿ ಹಾಗೇ ಆಗಿರುತ್ತೆ. ಕಲಂಕಾರಿ ಅಂತೂ 2-3 ಸಲ ಆಗಿರುತ್ತೆ. ಹಾಗಾಗಿ ನೀವು ಇದು ಶಿಂಕ್ ಆಗುತ್ತೆ ಅಂತ ಏನೂ ಸಂದೇಹ ಬೇಡ. ನನಗನ್ನೋದು ಇದಕ್ಕೆ ಸ್ವಲ್ಪ ಲೈನಿಂಗ್ ಹಾಕಿದ್ರೆ ಲೈಫ್ ಜಾಸ್ತಿ ಬರುತ್ತೆ. ವಿತೌಟ್ ಲೈನಿಂಗು ನೀವು ಹೊಲಿಸ್ಕೋಬಹುದು, ಅಷ್ಟು ಚೆನ್ನಾಗಿದೆ ಕ್ಲಾತ್ ಅಂತೂ. ಅಂದ್ರೆ ನನ್ನ ಸಲಹೆ ಅಂತಂದ್ರೆ ಲೈಫ್ ಚೆನ್ನಾಗಿ ಬರುತ್ತೆ, ಈ ಕಡೆ ಎಲ್ಲ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ, ಮತ್ತೆ ಅದಕ್ಕೆ ಸ್ವಲ್ಪ ಗ್ರಿಪ್ ಇರುತ್ತೆ ಕ್ಲಾತ್ಗೆ. ಹಾಗಾಗಿ ಬೇಗ ನಿಮಗೆ ಹೊಲಿಗೆಗಳು ಬಿಚ್ಕೊಡೋದಿಲ್ಲ, ಮತ್ತೆ ಲೈಫ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು 1 ಮೀಟರ್ ಇರುವಂತಹ ಇಕ್ಕತ್ ಬ್ಲೌಸ್ಗಳಿದು. ಯಾರಾದರೂ ಈಗ ಹಬ್ಬಗಳು ಬರ್ತಾ ಇರುತ್ತೆ, ಅರ್ಶಿನ ಕುಂಕುಮಕ್ಕೆ ಕಪ್ಪಲ್ಲ ಹೇಳಿದ್ದು, ಬೇರೆದು ಯಾವ್ದಾದ್ರೂ ಆಗಲಿ ನಿಮ್ಗೆ ಕೊಡಬೇಕು ಅಂತಂದ್ರೆ ಇದು ಚೆನ್ನಾಗಿರುತ್ತೆ. 150 ರುಪೀಸ್ ಆಗುತ್ತೆ ಇದು ನಿಮಗೆ. ಇದರಲ್ಲಿ ಕಲರ್ಸ್ ಒಂದೇ ಪ್ಯಾಟರ್ನ್ ಬರೋದಿಲ್ಲ. ಇಕ್ಕತ್ತಂದ್ಮೇಲೆ ಇದೊಂದು ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಈ ತರ ಇದೊಂಥರ. ನಿಮ್ಗೆ ಯಾರಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ಕಳಿಸಿ ನೀವು ಪರ್ಚೇಸ್ ಮಾಡ್ಬೋದು. ಒಂದೊಂದಾಗಿ ಹಿಂಗಿರ್ತೀನಿ, ಯಾಕಂದ್ರೆ ಸ್ಕ್ರೀನ್ಶಾಟ್ ತೆಗಿಲಿಕ್ಕೆ ನಿಮಗೆ ಈಸಿ ಅನಿಸ್ತದೆ ಅಂತ. ನೋಡಿ, ನೆವಿ ಬ್ಲೂ, ಏನಿಲ್ಲ ಪ್ರೈಮರಿ ಕಲರ್ಸ್ ಒಂದು 4-5 ಈ ಥರ ಡಿಸೈನರ್ಸ್ ಏನಂತಂದರೆ ಕಲಂಕಾರಿ ಆಗಲಿ ಈ ಥರ ಹ್ಯಾಂಡ್ಲೂಮ್ ಬ್ಲೌಸ್ಗಳನ್ನು ನೀವು ಇಟ್ಕೊಂಡ್ರೆ ಸುಮಾರು ಸೀರೆಗಳಿಗೆ ನೀವು ಮ್ಯಾಚ್ ಮಾಡ್ಕೋಬೋದು. ಇದು ರೆಡ್ಡಲ್ಲಿ ಈ ಥರ ಕಲರ್ ಕಾಂಬಿನೇಷನು, ಇದೊಂಥರ ಕಲರ್ ಕಾಂಬಿನೇಷನ್ ಬರುತ್ತೆ. ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಆಫ್ ವೈಟ್ಗೆ ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಸೂಟ್ ಆಗುತ್ತೆ. ಇದು ಬ್ಲೌಸ್ಗಳು ನೋಡೋದ್ರಿಂದ ಅಷ್ಟು ಖುಷಿ ಆಗುತ್ತೆ ನಿಮಗೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚಂದ ಕಾಣಿಸ್ತಿದೆ. ಇದೆಲ್ಲ ಟ್ರೆಡಿಷನಲ್. ಇದು ನೋಡಕ್ಕೆ ಕ್ಲಾತ್ ಕಾಟನ್, ಪ್ಯೂರ್ ಕಾಟನ್ ಇರುತ್ತೆ. ಪಕ್ಕ 1 ಮೀಟರ್ ಬ್ಲೌಸ್ ಪೀಸ್ಗಳಿದೆಲ್ಲ. ಇದರ ಬೆಲೆ ನಿಮಗೆ 150 ರುಪೀಸ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಕೊಟ್ರೂ ಅಷ್ಟು ಖುಷಿಯಿಂದ ಅವರು ಎಷ್ಟೋ ದಿವಸಗಳು ಇದನ್ನ ಬಳಸ್ಕೊತಾರೆ, ನೆನೆಸ್ಕೊಂತಾರೆ. ಮತ್ತೆ ನಾವು ಅಷ್ಟೇ ಈ ಥರ ಮಲ್ಟಿ ಕಲರ್ ಬ್ಲೌಸ್ಗಳು ಒಂದು 3-4 ಇಟ್ಕೊಂಡ್ರೆ ಸುಮಾರು ಸೇಲ್ಗಳು ಟಕ್ 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 ಅಂತ ನಾವು ಮ್ಯಾಚ್ ಮಾಡಿಕೊಂಡು ಸ್ವಲ್ಪ ಒಂದು 500-600 ರೂಪಾಯಿಗೂ ಉಳಿತಾಯ ಮಾಡ್ಬೋದು. ಮತ್ತೆ ಟೈಮ್ ಅಷ್ಟೇ ಅಲ್ವಾ, ತುಂಬ ನಮಗೆ ಸೇವ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಇವೆಲ್ಲ ಟ್ರೆಡಿಷನಲ್ ಕಲರ್ಸು, ಬ್ಯೂಟಿಫುಲ್ ಕಲರ್ಸ್. ಇದೆಲ್ಲ ಬೋಟಿಕ್ನಲ್ಲಿ. ಇನ್ನೊಂದು ಇದು ನನ್ನ ಮೊಮ್ಮಗಳು ಅಷ್ಟೇ 2-3 ಬ್ಲೌಸಸ್ 4 ಬ್ಲೌಸಸ್ ಆ ಥರ ಮಿಕ್ಸ್ ಮಾಡಿಬಿಟ್ಟು ಫ್ರಾಕ್ಸ್ನು ಹೊಲಿಸ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ಲಂಗಾಗಳು ಬ್ಲೌಸ್ಗಳು ಎಲ್ಲ ಹೊಲಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸಮ್ಮರಲ್ಲೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತಂಪಾಗಿರುತ್ತೆ. ಮಕ್ಕಳು ಅಷ್ಟೇ ಓಡಾಡ್ಕೊಂಡಿರ್ತಾವೆ, ಎಲ್ಲ ಆಡ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ನಮ್ಮ ಟ್ರೆಡಿಷನ್, ತುಂಬ ಚೆನ್ನಾಗಿದೆ ಇದು. ಯಾರಾದರೂ ಡೈರೆಕ್ಟಾಗಿ ಬಂದು ನೋಡಿದರೆ ಇದು ಕಲರ್ ಶೇಡ್ಸ್ ಆಗಲಿ ಡೈರೆಕ್ಟಾಗಿ ನೋಡಿ ಟಚ್ ಮಾಡಿ ನೀವು ತಗೋಬೋದು. ಇನ್ನು ಮತ್ತೆ ದೂರ ಇದ್ದವ್ರಿಗೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಇದರಲ್ಲಿ 5-10% ಸ್ವಲ್ಪ ಕಲರ್ಸ್ ಇರುತ್ತೆ. ಯಾವಾಗಲೂ ಅಷ್ಟೇ ನಾನು ಏನಾದರೂ ವಿಡಿಯೋದಲ್ಲಿ ನೋಡ್ತಿದ್ದೀನೋ, ನಾನು ನೋಡ್ತೀನಿ ನಿಮ್ಮ ಥರನೇ ಹೆಂಗೆ ಬಂದಿದೆ ಅಂತ. ಅದು ನೋಡಿದಾಗ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಏನು ನಾನು ನೋಡ್ತಿದ್ದೀನೋ ಆ ವಿಡಿಯೋದಂತೂ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಧೈರ್ಯವಾಗಿ ನೀವು ಪರ್ಚೇಸ್ ಮಾಡ್ಬೋದು. ನಾನು ಆ ಥರ ಕಲರ್ಸು ಆ ಥರ ತಗೊಂಡು ಬರೋದಿಲ್ಲ.
ಒಂಥರ ಡೀಸೆಂಟ್ ಆಗಿರುವಂತಹ ಬಣ್ಣಗಳನ್ನೇ ನಾನು ತಗೊಂಬರೋದು. ಎಷ್ಟು ಚೆನ್ನಾಗಿದೆ. ಇಷ್ಟು ಈ ಸಲ ಇಕ್ಕತ್ತಿನಲ್ಲಿ ಬಂದಿರುವಂತಹ ಒಂದು ಬ್ಲೌಸ್ ಪೀಸ್ಗಳಿವು. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ಲಾತ್ಗೆ ಅಷ್ಟು ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಇಷ್ಟ ಆದರೆ ನೀವು ಒಂದು ಪೀಸ್ ಆದರೂ, ನಾವೇನೋ ಏನಂದರೆ ಕೊರಿಯರ್ ಮಾಡ್ತೀವಿ, ಆದರೂ ಕೊರಿಯರ್ ಚಾರ್ಜಸ್ಗೆ ಅಷ್ಟು ದುಡ್ಡು ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು ಯಾವುದಾದ್ರು ಸೀರೆಗಳು ತಗೋತೀರಲ್ಲ, ಆವಾಗ ಬೇಕಾದರೆ 1-2 ಬ್ಲೌಸ್ಗಳನ್ನು ಅದನ್ನು ಆ್ಯಡ್ ಮಾಡ್ಕೊಂಡು ತಗೊಳ್ಳಿ. ಇಲ್ಲ ಜಾಸ್ತಿ ನಾಗಿದ್ರೆ ಹಾಗೆ ಪರ್ಚೇಸ್ ಮಾಡಿಕೊಂಡು ನಾವು ಕೊರಿಯರ್ಗೆ ಕಳಿಸ್ತೀವಿ. ನೆಕ್ಸ್ಟ್ ಈ ಕಲಂಕಾರಿ ಸೀರೆಗಳು, ಇದು ನನಗೆ ಭಾಳ ಖುಷಿ ಆಯಿತು. ಯಾಕಂತಂದರೆ ನಾನು ಆ್ಯಕ್ಚುಲಾಗಿ ಇದನ್ನು ಬ್ಲೌಸ್ ಪೀಸ್ಗಳಂತಾನೆ ನಾನು ಸೆಲೆಕ್ಟ್ ಮಾಡಿದ್ದು. ನಂತರ ಇದಕ್ಕೆ 1 ಮೀಟರ್ ಕಟ್ ಮಾಡಿಸೋದ್ ಬದಲು ಹಾಗೆ ತಾನಲ್ಲಿ ತಗೊಂಬಂದ್ರೆ ಕೆಲವರೊಂದು ಇದನ್ನ ಟಾಪ್ ಆಗಿ ಯೂಸ್ ಮಾಡ್ಕೋಬಹುದಲ್ವಾ ಅನ್ನೋ ಒಂದು ದೃಷ್ಟಿಯಿಂದ ನಾನು ಎಲ್ಲಾನು ಅಷ್ಟೇ 25-30 ಮೀಟರ್ ಇರುವಂತಹ ಎಲ್ಲ ಬಂಡ್ಲ ಹಂಗೆ ತಂದ್ಬಿಟ್ಟಿದ್ದೀನಿ. ನಿಮ್ಗೆ ಬ್ಲೌಸ್ ಆಗಬೇಕು ಅಂತಂದ್ರೂ ಸಹ 1 ಮೀಟರ್ ಕಟ್ ಮಾಡ್ಕೊಡ್ತೀವಿ, ಅಥವಾ ನಮ್ಗೆ 2.5 ಅಂತೂ ದಯವಿಟ್ಟು ಅದೊಂದು ನಾನಿಲ್ಲಿ ಇದು ಹೇಳಬೇಕಾಗುತ್ತೆ. 2, 3, 4 ಆ ಥರ ಕಟ್ ಮಾಡ್ಕೊಡ್ತೀನಿ. ವರೆನಂತೂ ಹೋಗೋದಿಲ್ಲ, ಯಾಕಂದ್ರೆ ಇದು ಬ್ಲೌಸ್ ಪೀಸ್ಗಳಿಂದ ಆ ಪೀಸ್ ನನಗೆ ಕಷ್ಟ ಆಗುತ್ತೆ, ಯಾರು ತಗೊಳ್ಳೋದಿಲ್ಲ. ಹಾಗಾಗಿ ನೀವು ಎಷ್ಟು ಮೀಟ್ರ್ ಬೇಕಾದ್ರೆ ಹಂಗೆ ತಾನಲ್ಲಿ ಉದ್ದಕ್ಕೆ ತಗೋಬಹುದು. ಅದನ್ನು ಟಾಪ್ ಆಗನು ಹೊಲಿಸ್ಕೊತಾರೆ. ಸುಮಾರು ದಿನ ಹಂಗೂ ತಗೊಂಡು ಹೋಗ್ತಿದ್ದಾರೆ. ಬೇಡ ನಾನು ಬ್ಲೌಸ್ ಪೀಸಸ್ ಹಾಕುತ್ತಂದ್ರೆ 1 ಮೀಟರ್ ಮಾತ್ರ ನಿಮಗೆ ಅಲ್ಲೇ ನಿಮ್ಮ ಮುಂದೆ ಮೆಜರ್ಮೆಂಟ್ ಮಾಡಿ ಕೊಡ್ತೀವಿ. ಅಥವಾ ಯಾರಾದ್ರೂ ಹೇಳಿದ್ರೆ 1 ಮೀಟರ್ ಮೆಜರ್ ಮಾಡಿ ನಿಮಗೆ ಖಂಡಿತ ಕಮ್ಮಿ ಅಂತ ಆಗೋದಿಲ್ಲ ಕ್ಲಾತು. ಇದು ಕಲಂಕಾರಿ ಬ್ಲೌಸ್ಗಳು. ಇದು ತುಂಬಾನೇ ಚೆನ್ನಾಗಿದೆ. ನೀವು ನಾನು ಹೇಳ್ದಂಗೆ ಎಲ್ಲ ವಿಡಿಯೋದಲ್ಲಿ ಇದು ಸುಮಾರು ಸಲ ನೀರಲ್ಲಿ ಹಾಗೆ ಬೆಂದು ಬಂದಿರೋದ್ರಿಂದ ಶಿಂಕ್ ಆಗೋದಿಲ್ಲ. ಈ ಕಲರ್ಸು ಅಷ್ಟೇ ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ದಂಗೆ ಫೇಡ್ ಅಂತೂ ಆಗೋದಿಲ್ಲ. ನೀವು ಹೆಂಗೆ ಯೂಸ್ ಮಾಡ್ಕೊತೀರೋ ಆ ಥರ. ಇದು ಜಾಸ್ತಿ ಬ್ಲೀಚ್ ಮಾಡೋಕ್ಕೆ ಹೋಗಬೇಡಿ. ಬ್ಲೀಚಿಂಗ್ ಇದು ಇರುತ್ತಲ್ಲ, ಪೌಡರಲ್ಲಿ ನೆನೆಸಿ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಇದು ಒಂದೊಂದಾಗಿ ತೋರಿಸ್ತಿದ್ದೀನಿ ನೋಡಿದ್ದು. ಇದು ಬ್ಲೌಸ್ ಪೀಸ್ಗಳು ಅಂತ ಒಂದು ತಾನ್ ಅಂತ ಅನ್ಕೊಳ್ಳಿದ್ದು. ಇದು ಒಂದು ಬ್ಲೌಸ್ ಪೀಸ್ ಇದು ಒಂದು ತಾನ್. ಇದು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಕಲಂಕಾರಿದು ಇದು ಡಿಸೈನ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲಾನು ಸಹ. ಇದು ಟಾಪ್ ಆಗಿ ಒರೆಸ್ಕೋಬಹುದು, ಬ್ಲೌಸ್ ಪೀಸ್ಗಳಾಗೂ ಮಾಡ್ಕೋಬಹುದು. ಲೈಟ್ ಒಂಥರ ಹೆಸರು ಕಾಳಿನ ಗ್ರೀನ್ ಇರುತ್ತಲ್ಲ, ಅದರಲ್ಲಿ ನಿಮಗೆ ಈ ತರ ಆಫ್ ವೈಟ್ ಕ್ರೀಮ್ ಅಲ್ಲಿರೋದು. ಇದು ಈ ತರ. ಇದೂ ಅಷ್ಟೇ ಟಾಪ್ಗೂ ಚೆನ್ನಾಗಿರುತ್ತೆ, ಬ್ಲೌಸ್ಗಳಿಗೂ ಚೆನ್ನಾಗಿರುತ್ತೆ. ನಿಮ್ಗೆ ಹೆಂಗೆ ಯೂಸ್ ಮಾಡ್ಕೋತಾರೆ ಅದ್ರ ಮೇಲೆ ಇದು. ಯಾಕಂದ್ರೆ ಮೆಟೀರಿಯಲ್ ಅಲ್ಲಿ ಏನಾದ್ರೂ ಮಾಡ್ಕೋಬಹುದು. ಲಾಂಗ್ ಸ್ಕರ್ಟ್ಸೂ ಇದು ತುಂಬಾ ಚೆನ್ನಾಗಿರುತ್ತೆ. ಲಾಂಗ್ ಸ್ಕರ್ಟ್ಸ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಪ್ಲೈನ್ಗೆ ಸ್ವಲ್ಪ ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಮುಂದ್ಗಡೆ ಏನಾದರೂ ಸ್ವಲ್ಪ ಡಿಸೈನ್ ಮಾಡ್ಕೊಂಡ್ರೆ ಸ್ವಲ್ಪ ಆಂಟಿಕ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಮೆಟೀರಿಯಲ್ ಇರಬೇಕು ಹೊರತು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ತುಂಬಾ ಐಡಿಯಾಸ್ ಬರುತ್ತೆ. ಇದು ಅಷ್ಟೇ ಒಂದು ಬ್ಯೂಟಿಫುಲ್ ಆನೆಗಳು. ತುಂಬಾ ವರ್ಕ್ ಇದೆ ಇದರಲ್ಲಿ. ಕಲರ್ಸ್ ಅಂತೂ ಮಲ್ಟಿ ಕಲರ್ಸ್ ಇದೆ. ಆನೆ ತುಂಬಾ ಸುಂದರವಾಗಿ ಕಾಣಿಸ್ತದೆ. ಇದನ್ನು ಅಷ್ಟೇ ಬ್ಲೌಸ್ ಪೀಸ್ಗೂ ಅಥವಾ ಮೆಟೀರಿಯಲ್ ಯಾವುದಕ್ಕಾದ್ರೂ ನೀವು ಯೂಸ್ ಮಾಡ್ಬೋದು. ಇದು ರೆಡ್ ಕಲರ್. ಇದರ ಮೀಟರ್ ಬಂತು ನಿಮಗೆ 1 ಮೀಟರ್ 128 ರೂಪೀಸ್ ಆಗುತ್ತೆ. 128 ರೂಪಾಯಿ ಆಗುತ್ತೆ. ಆಸ್ ಯೂಶುವಲ್ ಇದರ ಮೇಲೂ ಸಹ ನಾನು 5% ಡಿಸ್ಕೌಂಟ್ ಇದೆ. ದಯವಿಟ್ಟು ಮತ್ತೆ ಇದರ ಮೇಲೆ 5% ಮೇಲೆ ಡಿಸ್ಕೌಂಟ್ ಮಾತ್ರ ಕೇಳಲಿಕ್ಕೆ ಬೇಡಿ, ತುಂಬ ಕಷ್ಟ ಆಗ್ತದೆ. ಇದು ಈ ಕಲರ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಡ್ರೆಸ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ಬೋದು, ಬ್ಲೌಸ್ ಆಗಿ ಯೂಸ್ ಮಾಡ್ಬೋದು. ನಂತರ ಒಂದು ವೇಳೆ ನಿಮ್ಗೆ ಏನಾದ್ರು ಇನ್ನೂ ಕ್ರಿಯೇಟಿವ್ ಒಂದು ಐಡಿಯಾಸ್ ಇದ್ರೆ ಇದನ್ನ ನೋಡಿ ಈ ತರ ಕಟ್ ಮಾಡಿಕೊಂಡು ನೀವು ಒಂದು ಫ್ಯಾಷನ್ ಡಿಸೈನರ್ ಸೀರೆ ಆದ್ರೂ ಮಾಡ್ಬೋದು, ಡ್ರೆಸ್ ಮಾಡ್ಬೋದು. ನಾನು ಹೇಳಿದಾಗೆ ಸೀರೆಗಂತೂ ಡ್ರೆಸ್ ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಇದು ಡ್ರೆಸ್ಗೆ ಒಂದು ಬೇರೆ ಒಂದು ಕಂಟೆಂಪರರಿ ಇರುತ್ತಲ್ಲ ಅದನ್ನ ಮಾಡ್ಬೋದು. ಮಕ್ಕಳಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲ ಯೂಸ್ ಆದ ನಂತರ ಇದನ್ನ ಮಲ್ಟಿಪಲ್ ಯೂಸ್ ಮಾಡ್ಬೋದು. ಇದು ನೋಡಿ ಇನ್ನೊಂದು, ಇದು ಹೊಸ ಡಿಸೈನ್. ಇದು ಆಗಲೇ ಬಂದಿತ್ತು, ನಮ್ಗೆ ಖುಷಿ ಆಯ್ತು. ಅದರಲ್ಲೂ ಬ್ಲ್ಯಾಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಕಲಂಕಾರಿನಲ್ಲಂತೂ ಟ್ರೆಡಿಷನಲ್ ಕಲರ್ಸ್ ಅಲ್ವಾ ಇವೆಲ್ಲನೂ, ತುಂಬಾ ಚೆನ್ನಾಗಿದೆ. ಈ ಕಲರ್ಸ್ ನನಗೆ ಬಹಳ ಖುಷಿ ಆಗುತ್ತೆ. ಯಾವ ಕಲರ್ ತಗೊಂಡ್ರು ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ. ಇದು ನೋಡಿದ್ದು ಹೆಣ್ಣು ಮಕ್ಕಳ, ಇದು ಸೀರೆನಲ್ಲೂ ಇದೆ, ನೀವು ತೋರಿಸಿದ್ದೆ ಈ ತರ. ಇದು ಎಲ್ಲ ನಿಮ್ಗೆ ಫ್ಯಾಬ್ರಿಕ್ ಬರುತ್ತೆ. 1 ಮೀಟರ್ ನಿಮ್ಗೆ 120
ರೂಪಾಯಿ ಆಗುತ್ತೆ. 128 ರುಪೀಸ್ ಆಗುತ್ತೆ. ಮತ್ತೆ ಅದರ ಮೇಲೆ 5% ಡಿಸ್ಕೌಂಟ್ ಸಹ ಇರುತ್ತೆ. ನೀವು ಡ್ರೆಸ್ ಮೆಟೀರಿಯಲ್ ಆಗ ಯೂಸ್ ಮಾಡ್ಬೋದು, ಬ್ಲೌಸ್ ಪೀಸ್ ಆಗಾದ್ರೂ ನೀವು ಯೂಸ್ ಮಾಡ್ಬೋದು. ಯಾರಿಗಾದ್ರೂ ಬೇಕಂದ್ರೆ ನೀವು ಇದನ್ನ ಸ್ಕ್ರೀನ್ಶಾಟ್ ಕಳಿಸಿ ನೀವು ತಗೋಬಹುದು. ಇದು ನನ್ನ ಚಾನಲ್ ಯಾರು ಮೊಟ್ಟ ಮೊದಲಾಗಿ ವೀಕ್ಷಣೆ ಮಾಡ್ತಿದ್ದೀರೋ, ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮತ್ತೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಸ್ನು ಸಹ ತಕ್ಷಣ ನೀವು ನೋಡ್ಬೋದು. ಹಾಗಾಗಿ ನನ್ನ ಚಿಕ್ಕ ಚಾನಲ್ ಬೆಂಬಲಿಸ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತೆ ನನ್ನ ಶೋರೂಮ್ ನಂದಿನಿ ಬಡಾವಣೆಯಲ್ಲಿದೆ, ಬೆಂಗಳೂರಿನಲ್ಲಿ. ಬೆಳಗ್ಗೆ 9 ರಾತ್ರಿ 9:30 ಇರುತ್ತೆ. ಎಲ್ಲ ವಾರಗಳಲ್ಲೂ ಓಪನ್ ಇರುತ್ತೆ. ಮಧ್ಯಾಹ್ನ ಲಂಚ್ ಬ್ರೇಕ್ಸ್ ಅನ್ನೋದು ಇರೋದಿಲ್ಲ. ಹಾಗಾಗಿ ನಾನು ಎಲ್ಲ ಡೀಟೇಲ್ಸು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡೋದ್ರಿಂದ ನೀವು ಅದನ್ನ ಬಳಸ್ಕೊಂಡು ಇದನ್ನ ನೀವು ಪರ್ಚೇಸ್ ಮಾಡ್ಬೋದು. ಯಾರಿಗಾದ್ರೂ ಅನುಕೂಲ ಇದ್ರೆ ಖಂಡಿತ ನನ್ನ ಶಾಪ್ ಬನ್ನಿ, ನೋಡಿ, ಒಂದು ನಂಬಿಕೆಯ ಒಂದು ಬ್ರಿಡ್ಜ್ ಅನ್ನ ಬೆಳೆಸಿ. ಪಿಂಕ್ ಕಲರ್ ಮೇಲೆ ಮಲ್ಟಿ ಕಲರ್ ಫ್ಲಾರಲ್ ಡಿಸೈನ್, ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದು ಇನ್ನೊಂದು ತರ ಡಾರ್ಕ್ ಪಿಂಕ್ ಮೇಲೆ ಪರ್ಪಲ್ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನ್. ಇದಂತೂ ಬೇಸ್ ಕಲರ್. ಇದು ಈ ಕ್ರೀಮ್ ಅನ್ನೋದು ಅದು ಇದ್ದೇ ಇರುತ್ತೆ. ಇದು ಹೌದು, ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೀನಿ. ಲಾಸ್ಟ್ ಎಪಿಸೋಡ್ನಲ್ಲಿ ಅಳಲೆಕಾಯಿನಲ್ಲಿ ವಾಶ್ ಮಾಡಬೇಕು ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಹೇಳೋ ಫ್ಲೋನಲ್ಲಿ ದಯವಿಟ್ಟು ಕ್ಷಮಿಸಿ. ಅಳಲೆಕಾಯಲ್ಲ, ಕಾಯಲ್ಲಿ ನೀವು ವಾಶ್ ಮಾಡಬೇಕು ಆ ರಸದಲ್ಲಿ. ನಾನು ವಿಡಿಯೋ ನೋಡಿದಾಗ ಅನ್ಕೊಂಡೆ, ಅಯ್ಯೋ ಇಷ್ಟೊಂದು ಹೇಳ್ಬಿಟ್ಟಿದ್ದೀನಲ್ಲ ಅಂತ. ದಯವಿಟ್ಟು ಕ್ಷಮಿಸಿ. ಅಂಟು ಆಳದ ರಸದಲ್ಲಿ ಒಂದಿಷ್ಟು ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ. ಹಾಗಾಗಿ ನೀವು ಅಳಲೆಕಾಯಿ ಅಂತ ತಪ್ಪು ಹೇಳಿದ್ದೀನಿ, ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅಳಲೆಕಾಯಿ ಬದಲು ಅಂಟು ಆಳದ ಕಾಯಿನಲ್ಲಿ ವಾಶ್ ಮಾಡಿ. ನೆಕ್ಸ್ಟ್ ಇದು ಗೋಲ್ಡನ್ ಎಲ್ಲೋ, ಮಾವಿನ ಹಣ್ಣಿನ ಒಂದು ಎಲ್ಲೋ ಅಂತಾರೆ, ಆ ಥರ ಎಲ್ಲೋನಲ್ಲಿ ಮಲ್ಟಿ ಕಲರ್ ಫ್ಲಾರಲ್ ಡಿಸೈನ್. ಇವೆಲ್ಲನೂ ಸಹ ನಿಮಗೆ ಟಾಪ್ಸ್ಗೂ ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ಚೆಂದ ಇದೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ಫ್ಯಾಬ್ರಿಕ್ ಆಗಿರೋದ್ರಿಂದ ನಿಮ್ಮ ಕ್ರಿಯೇಟಿವ್ಗೆ ಆಕಾಶವೇ ನಿಮಗೆ ಹದ್ದು. ಅಷ್ಟುವರೆಗೂ ನೀವು ಯೋಚನೆ ಮಾಡಿ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಟೈಮು ಅದೇ ಅನ್ಕೋತಾ ಇದ್ದೀನಿ, ಇಕ್ಕತ್ತಲ್ಲೂ ಸಹ ನನಗೆ ತಾನ್ ತಗೊಂಡ್ಬಂದ್ಬಿಟ್ರೆ ತುಂಬ ಯೂಸ್ ಆಗುತ್ತಲ್ವಾ ಅಂತ ಅನ್ಕೊತಾ ಇದ್ದೀನಿ. ಯಾಕಂದರೆ ಫ್ಯಾಬ್ರಿಕ್ಕು ಇದಿಷ್ಟು ಉದ್ದ ಇರೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ ರೆಡ್ ಕಲರ್ ಮೇಲೆ, ಇದು ಹೊಸ ಡಿಸೈನ್. ಇದು ತುಂಬ ಚೆನ್ನಾಗಿದೆ. ಇವೆಲ್ಲ ತುಂಬ ಒಳ್ಳೆ ಆರ್ಟಿಸ್ಟಿಕ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದಂತೂ ಎವರ್ ಗ್ರೀನ್ ಡಿಸೈನ್. ಸುಮಾರು ನೋಡ್ತಾ ಇದ್ದೀನಿ ನಾನು. ಮತ್ತೆ ಬರುತ್ತೆ, ಮತ್ತೆ ಅದು ಡಿಮ್ಯಾಂಡ್ ಹಂಗೆ ಇರುತ್ತೆ ಎಲ್ಲರಿಗೂ ಸಹ. ಅದೇ ಇದರಲ್ಲಿ ಕಲರ್, ಎಷ್ಟು ಬ್ಯೂಟಿಫುಲ್ ಕಲರ್ಸ್. ಎಲ್ಲಾನು ಅಷ್ಟೇ, ಕಲರ್ಸ್ ಆಗಲಿ, ಡಿಸೈನ್ ಆಗಲಿ, ಫ್ಯಾಬ್ರಿಕ್ ಆಗಲಿ ಎಕ್ಸಲೆಂಟ್ ಆಗಿದೆ. ನನಗನ್ಸುತ್ತೆ ಇದಕ್ಕೆ ಒಂದೊಂದ್ಸಲ ಲೈನಿಂಗ್ ಬೇಕಾಗಿಲ್ಲ ಅನ್ಸುತ್ತೆ, ಮತ್ತೆ ಒಂದ್ಸಲ ಲೈನಿಂಗ್ ಇದ್ರೂ ಚೆಂದಾಗಿರುತ್ತೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ದಪ್ಪನೂ ಇದೆ ಕ್ಲಾತು, ತುಂಬ ಚೆನ್ನಾಗಿದೆ. ರೇರ್ ಆಗಿ ಹಾಕ್ಕೊಳ್ಳೋರಾದ್ರೆ ಲೈನಿಂಗೇ ಬೇಕಾಗಿಲ್ಲ. ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಸ್ವಲ್ಪ ಏನಾದರೂ ಆಗುತ್ತೇನೋ ಅನ್ನೋ ಒಂದು ಇದೆ. ಅದು ನೀವು ನೋಡಿ, ನನಗೂ ಇದು ಡಿಸೈನ್ ಮಾಡ್ಲಿಕ್ಕೆ ಒಂಚೂರು ಇದಾಗುತ್ತೆ ಒಬ್ಬೊಬ್ಬರದು ಇದು. ಹಾಗಾಗಿ ಲೈನಿಂಗ್ ಇದ್ರೂ ನಡೆಯುತ್ತೆ, ಲೈನಿಂಗ್ ಇಲ್ಲದೆ ಇದ್ರೂ ನಡೆಯುತ್ತೆ. ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್. ಇದು ಅಷ್ಟೇ ಬ್ಲೂ ಕಲರ್ ಕಾಂಬಿನೇಷನ್. ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ, ಮಲ್ಟಿ ಕಲರ್. ಇದು ಹೊಸ ಡಿಸೈನೇ. ಕೆಲವೊಂದು ಹೊಸ ಡಿಸೈನ್ ಆಗಲೇ ಬಂದಿತ್ತು, ಒಣಗಿಸಿ ಪ್ಯಾಕ್ ಮಾಡ್ತಿದ್ರು, ಹಾಗೆ ತಗೊಂಡ್ಬಂದಿದ್ದು. ಇದು ಅಷ್ಟೇ ಚೆನ್ನಾಗಿದೆ. ಕೆಲವರಿಗೆ ಫ್ಲೋರಲ್ ಡಿಸೈನ್ ಅಷ್ಟೇ, ಇದು ಸ್ವಲ್ಪ ಇದೆ ಅಷ್ಟೇ. ಇದು ಬರ್ಡ್ಸ್. ಇಷ್ಟು ಕಲರ್ಸು, ಡಿಸೈನ್ಸು ನಮ್ಮ ಕಲಂಕಾರಿ ಫ್ಯಾಬ್ರಿಕ್ಕು. ಇದು ಬ್ಲೌಸ್ಗಾದ್ರು ಯೂಸ್ ಮಾಡ್ಬೋದು. ನಿಮಗೆ ಫ್ಯಾಬ್ರಿಕ್ ಅಂದರೆ ಡ್ರೆಸ್ ಮೆಟೀರಿಯಲ್ಗೆ, ಫ್ರಾಕ್ಸ್ಗೆ, ಲಾಂಗ್ ಸ್ಕರ್ಟ್ಸ್ಗೆ, ಈಗ ನಾನೆಲ್ಲ ಸುಮಾರು ಡ್ರೆಸ್ ಮೆಟೀರಿಯಲ್ ತೋರಿಸ್ತಿಲ್ಲ, ಆ ಥರ ಎಲ್ಲ ತಗೊಳ್ಬೋದು. ಅಥವಾ ಫ್ಯಾಬ್ರಿಕ್ಕು ನಮಗೆ ಬ್ಲೌಸ್ ಪೀಸ್ ಬೇಕಂದ್ರೂ ನೀವು ಅದನ್ನ ಬಳಸ್ಕೋಬೋದು. ಯಾರು ಏನೇ ಆಗಲಿ ಫ್ಯಾಬ್ರಿಕ್ ಅಂತೂ ತುಂಬ ಗ್ಯಾರಂಟಿ ಇರುವಂತಹ ಒಂದು ಫ್ಯಾಬ್ರಿಕ್. ಕಲರ್ಸ್ ಆಗಲಿ, ಡಿಸೈನ್ಸ್ ಆಗಲಿ ಅಥೆಂಟಿಕ್ ಆಗಿ, ಜೆನೈನ್ ಆಗಿ ತಯಾರಾದಂತಹ ನಮ್ಮ ಕಲಂಕಾರಿ ಫ್ಯಾಬ್ರಿಕ್. ಇದು ಇಕ್ಕತ್ತಾಗಲಿ ಇದಾಗಲಿನೂ ಅಷ್ಟೇ, ಡೈರೆಕ್ಟು ಮಗ್ಗದಿಂದ ತಂದಿರೋದ್ರಿಂದ ನಿಮಗೆ ಯಾವುದೇ ಇದು ಉಟ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಇದನ್ನೇ ಅಂದರೆ ಟೆಕ್ಸ್ಟೈಲಲ್ಲಿ ಬಂದಿರುವಂತಹ ಕ್ಲಾತ್ಗೂ, ಡಿಸೈನ್ಗೂ, ಕಲರ್ ಶೇಡ್ಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಇದಕ್ಕೆ ಉಟ್ಕೊಂಡ್ರೆ ಮಾತ್ರ ರಾಯಲ್ ಆಗಿ ಕಾಣಿಸುತ್ತೆ. ನಮ್ಮ ಒಂದು ಸಂಸ್ಕೃತಿನನ್ನು ಬೆಳೆಸ್ದಂಗಾಗುತ್ತೆ. ಹಾಗಾಗಿ ಯಾರಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನಮ್ಮ ಶೋರೂಮ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು.
ಎಲ್ಲ ಡೀಟೇಲ್ಸ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇದೆಲ್ಲನೂ ಸಹ ನನ್ನ ಫ್ಯಾಬ್ರಿಕ್ ತುಂಬ ಖುಷಿ ಆಯಿತು ಅನ್ಕೊತಾ ಇದ್ದೀನಿ. ಬ್ಲೌಸ್ಗಾಗಲಿ ಯಾರಿಗೇ ಆಗಲಿ ನಿಮ್ಗೆ ಏನಾದರೂ ಇದ್ದರೆ ಕಮೆಂಟ್ ರೂಪೇಣ ನನಗೆ ತಿಳಿಸಿದ್ರೆ ನಾನು ಸ್ವಲ್ಪ ಅಪ್ಡೇಟ್ ಆಗ್ತೀನಿ. ಮತ್ತೆ ಇನ್ನೊಂದು ಸಲ ಇನ್ನೊಂದು ಒಳ್ಳೆಯ ಒಂದು ಸೀರೆಗಳ ಜೊತೆ ನಿಮ್ಮ ಜೊತೆ ಇರ್ತೀನಿ. ನಮಸ್ಕಾರ.